ಇವತ್ತು ನಾನು ಯೂಸ್ ಮಾಡುವಂತಹ ಪೆನ್ಸಿಲ್ಸ್ ಮತ್ತು ನೋಟ್ಬುಕ್ಸನ್ನು ನಿಮಗೆ ತೋರಿಸ್ತೀನಿ, ಕಲರ್ಸ್ನ ತೋರಿಸ್ತೀನಿ. ನಿಮಗೆ ಚಿತ್ರ ಬಿಡಿಸಲು ಹಾರ್ಡ್ ಆದಂಥ ಪೇಪರ್ ಇರುವಂಥ ಒಂದು ನೋಟ್ಬುಕ್ಕನ್ನು ತೋರಿಸ್ತಿದ್ದೀನಿ. ಇದರಲ್ಲಿ ನೀವು ಚಿತ್ರ ಬಿಡಿಸಿದ್ರೆ ಚೆನ್ನಾಗಿ ಶೇಡಿಂಗ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಡೋಮ್ಸ್ ಕಂಪ್ನಿಯದು ಈ ಪೆನ್ಸಿಲ್ಸ್ ಸಿಗುತ್ತೆ ನಿಮಗೆ. ಇದು ಲೋಕಲಲ್ಲೂ ಸಿಗುತ್ತೆ ಜನರಲಾಗಿ, ನೋಡ್ಬೋದು. ನಿಮಗೆ ರೆಡ್ ಕಲರ್ಲೇ ಇರುತ್ತೆ. HB ಇಂದ 10B ಅವರಿಗೆ ಇದೆ. ಹಾಗೆ ಅಪ್ಸರ ಇದು ಕೂಡ ಲೋಕಲಲ್ಲಿ ಸಿಗುತ್ತೆ. ಇದು 50 ರೂಪಾಯಿಗೆ ಸಿಗುತ್ತೆ ಗೈಸ್. ಇದು ಕೂಡ HB ಇಂದ 10B ವರೆಗೆ ಇರುತ್ತೆ, ಯೂಸ್ ಮಾಡ್ಬೋದು ನೀವು. ಇದು ಬಂದುಬಿಟ್ಟು ಗ್ಲಾಸ್ ಮಾರ್ಕರ್ ವೈಟು. ಇದು ಡಾರ್ಕ್ ಏರಿಯಾಸಲ್ಲಿ ಹೈಲೈಟ್ಸ್ ಮತ್ತು ಹೆಚ್ಚಾಗಿ ಕೂದಲಿಗೆ ಮಾಡ್ಬೋದು. ಇದು 0.5 ಲೆಡ್ ಪೆನ್ಸಿಲ್. ಇದು ನಿಮಗೆ ಗ್ರಿಡ್ ಮೆಥಡಿಂದ ಔಟ್ಲೈನ್ ಹಾಕಲು ಈಸಿ ಆಗುತ್ತೆ. ಇದನ್ನೊಂದು ತಗೊಳ್ಳಿ. ಲೆಡ್ ನೋಡ್ಬೋದು ನೀವು. ಈಗ ನಾವು ಕಲರ್ಸನ್ನು ನೋಡೋಣ. ಡೋಮ್ಸ್ ಕಂಪ್ನಿದು ಹೆಚ್ಚಾಗಿ ನಾನು ಯೂಸ್ ಮಾಡ್ತೀನಿ. ಇದು ವಾಟರ್ ಕಲರ್, ನಾನು ಇದನ್ನು ಈಗಾಗಲೇ ಯೂಸ್ ಮಾಡಿದ್ದೀನಿ. ಆರ್ಟಿಸ್ಟ್ ಕಲರ್ನು ತಗೊಳ್ಬೋದು, ನಾನು ಇದು ಸ್ಟೂಡೆಂಟ್. ಇದರಲ್ಲಿ ನೋಡ್ಬೋದು ನಿಮಗೆ 6 ರೀತಿಯ ಕಲರ್ ಬರುತ್ತೆ, ಹಾಗೂ ಒಂದು ಕಲರ್ ಮಿಕ್ಸಿಂಗ್ ಪ್ಲೇಟ್ ಬರುತ್ತೆ. ಈಗ ಬಂದುಬಿಟ್ಟು ಡೋಮ್ಸ್ ಕಂಪ್ನಿಯದೇ ಆದಂತಹ ಪೆನ್ಸಿಲ್ ಕಲರ್, ಇದನ್ನು ನಾನು ಯೂಸ್ ಮಾಡ್ತೀನಿ. 2 ಯೂಸ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ಹಾಗೆ ಇದು ಬಂದುಬಿಟ್ಟು ನನಗೆ ಪ್ರೈಸಲ್ಲಿ ಕೊಟ್ಟದ್ದು. ಇದನ್ನು ನೀವು ಬಳಸ್ಬೋದು, ಪೋಸ್ಟರ್ ಕಲರ್ ಅಂತಾರೆ. ಆ್ಯಕ್ಚುಲಿ ನನ್ನ ಹತ್ರ ಈಗ ಹಳೇದೊಂದಿದೆ, ಇಲ್ಲಿ ಕಾಣ್ಬೋದು. ಹೇಗೆ ಪೇಂಟಿಂಗ್ ಮಾಡಬೇಕೋ ಆಗ ನಿಮಗೆ ಬ್ರಷ್ ಬೇಕಾಗುತ್ತೆ. ಬ್ರಷ್ ನನ್ನ ಹತ್ರ ಹೆಚ್ಚಾಗಿ ಇಲ್ಲ, ನಾನು ಯಾಕಂದರೆ ಈಗ ಶೇಡಿಂಗೇ ಹೆಚ್ಚು ಮಾಡ್ತೀನಿ. ಹಾಗಾಗಿ ನಿಮಗೆ ವಿಧ ರೀತಿಯಂಥ ಒಂದು ಬ್ರಷನ್ನು ತಗೊಳ್ಬೇಕಾಗತ್ತೆ. ಹಾಗೆ ಕಂಪಸ್, ಮುಖ್ಯವಾಗಿ ಕಂಪಸ್ ಒಂದು ಬಂದು ನೀವು ಡೋಮ್ಸ್ ಕಂಪ್ನಿದೆ ತಗೊಳ್ಳಿ. ಈ ಥರದ್ದು ಲೈಕ್ ಮಾಡಿ ಪ್ಲೀಸ್,